Hello everyone, welcome back to my YouTube channel All in One. In this video, we are going to study the notes and question and answers of class 5 Kannada chapter 6, that is Habbagalu. If you want the notes of other lessons and other subject, you can check my playlist of my channel. You can easily get from there. ಪದಗಳ ಅರ್ಥ: ಅದ್ದೂರಿ, ವೈಭವ, ವಟಾರ, ಸಣ್ಣ ಮನೆಗಳಿರುವ ಆವರಣ, ಸಂಕೇತ, ಸೂಚಕ, ಗುರುತು, ಹಿನ್ನೆಲೆ, ಪೂರ್ವಾಪರ, ದುಂಬಾಲು, ಬೆನ್ನು ಹತ್ತು, ಹಿಂದೆ ಬೀಳು, ವರಾಂಡ, ಪಡಸಾಲೆ, ನಡುಮನೆ, ಸೂರ್ಯಾಸ್ತ, ಸೂರ್ಯ ಮುಳುಗುವುದು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್: ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು? ಆನ್ಸರ್: ಗೋಪಿ ಮನೆಯಲ್ಲಿ ಗೋಪಿ ಜೊತೆಗೆ ಗಂಗಾ, ಜಾಫರ್ ಮತ್ತು ಜಾನ್ ಸೇರಿದ್ದರು. ಸೆಕೆಂಡ್ ಒನ್: ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ? ಆನ್ಸರ್: ಮಕ್ಕಳಿಗೆ ದಾಸಪ್ಪ ಕಥೆಯನ್ನು ಹೇಳುತ್ತಿದ್ದರು, ಹಾಗಾಗಿ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ. ಥರ್ಡ್ ಒನ್: ದೀಪ ಯಾವುದರ ಸಂಕೇತ? ಆನ್ಸರ್: ದೀಪ ಜ್ಞಾನದ ಸಂಕೇತ. ಫೋರ್ತ್ ಒನ್: ಸಂತಾಕ್ಲಾಸ್ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ? ಆನ್ಸರ್: ಸಂತಾಕ್ಲಾಸ್ ಮಕ್ಕಳಿಗೆ ಸಿಹಿ ತರುತ್ತಾನೆ, ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ, ಈ ರೀತಿ ಖುಷಿ ನೀಡುತ್ತಾನೆ. ಫಿಫ್ತ್ ಒನ್: ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು? ಆನ್ಸರ್: ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಶಿಕ್ಷಕರ ದಿನಾಚರಣೆ, ಇನ್ನು ಮುಂತಾದವು ಭಾರತದ ರಾಷ್ಟ್ರೀಯ ಹಬ್ಬಗಳಾಗಿವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್: ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಆನ್ಸರ್: ದೀಪಾವಳಿ ಹಬ್ಬದಲ್ಲಿ ಮನೆ ಸಿಂಗಾರ ಮಾಡುತ್ತಾರೆ, ತಳಿರು ತೋರಣ ಕಟ್ಟುತ್ತಾರೆ, ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ, ಹೊಸ ಬಟ್ಟೆ ತೊಡುತ್ತಾರೆ, ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ, ಗೋವಿನ ಪೂಜೆ ಮಾಡಿ ಸಂತೋಷ ಪಡುತ್ತಾರೆ. ಈ ಹಬ್ಬಕ್ಕೆ ಬಂಧು ಬಳಗದವರನ್ನು ಕರೆಯುತ್ತಾರೆ. ಸೆಕೆಂಡ್ ಒನ್: ರಂಜಾನ್ ಹಬ್ಬದ ವಿಶೇಷತೆಗಳೇನು? ಆನ್ಸರ್: ರಂಜಾನ್ ತಿಂಗಳು ಪವಿತ್ರ ತಿಂಗಳು. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ, ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ. ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಅಂದು ಹೊಸ ಬಟ್ಟೆ, ಹೊಸ ಚಪ್ಪಲಿ ಕೊಂಡುಕೊಳ್ಳುತ್ತಾರೆ.
ಸಿರ್ ಕುರ್ಮಾ ಮಾಡುತ್ತಾರೆ. ಬಡವರಿಗೆ ದವಸ ಧಾನ್ಯ, ಬಟ್ಟೆ, ಹಣ ದಾನ ಮಾಡುತ್ತಾರೆ. ಥರ್ಡ್ ಒನ್, ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು? ಆನ್ಸರ್, ಈ ಹಬ್ಬಕ್ಕೆ ಮನೆಗಳನ್ನು ಸಿಂಗರಿಸುತ್ತಾರೆ. ಮನೆಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತಾರೆ. ಇದು ಯೇಸುಕ್ರಿಸ್ತನ ಹುಟ್ಟುಹಬ್ಬ. ಕ್ರಿಸ್ಮಸ್ಗಾಗಿ ಸಂತಾಕ್ಲಾಸ್ ತಾತ ಬರುತ್ತಾನೆ. ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ. ಹಾಡುತ್ತಾನೆ, ನಗಿಸುತ್ತಾನೆ, ಆಟ ಆಡಿಸುತ್ತಾನೆ. ಫೋರ್ತ್ ಒನ್, ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ? ಆನ್ಸರ್, ರಾಖಿ ಹಬ್ಬದಲ್ಲಿ ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ, ಸಿಹಿ ತಿನ್ನಿಸುತ್ತಾರೆ, ಕಾಣಿಕೆಗಳನ್ನು ಪಡೆಯುತ್ತಾರೆ. ಈ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿ, ಬಾ ಪಟ್ಟಿ. ಆ, ಯುಗಾದಿ ಆಚರಣೆ, ಚೈತ್ರ ಶುದ್ಧ ಪಾಡ್ಯ. ಆ, ಗಣರಾಜ್ಯ ದಿನಾಚರಣೆ, ಜನವರಿ 26. ಸ್ವಾತಂತ್ರ್ಯ ದಿನಾಚರಣೆ, ಆಗಸ್ಟ್ 15. ಈ ಮಕ್ಕಳ ದಿನಾಚರಣೆ, ನವೆಂಬರ್ 14. ಕ್ರಿಸ್ಮಸ್ ಆಚರಣೆ, ಡಿಸೆಂಬರ್ 25. ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಫಸ್ಟ್ ಒನ್, ದೀಪಾವಳಿ ಹಬ್ಬದಲ್ಲಿ ಡ್ಯಾಶ್ ಪೂಜೆ ಮಾಡುತ್ತಾರೆ. ಆನ್ಸರ್, ಲಕ್ಷ್ಮಿ. ಸೆಕೆಂಡ್ ಒನ್, ರಾಖಿ ಹಬ್ಬದ ಉದ್ದೇಶ ಡ್ಯಾಶ್ ಬಾಂಧವ್ಯ ಗಟ್ಟಿಗೊಳಿಸುವುದು. ಅಣ್ಣ ತಂಗಿ. ಥರ್ಡ್ ಒನ್, ಸಂತಾಕ್ಲಾಸ್ ತಾತ ಬರುವ ಹಬ್ಬ ಡ್ಯಾಶ್, ಕ್ರಿಸ್ಮಸ್. ಫೋರ್ತ್ ಒನ್, ಈದ್ ಉಲ್ ಫಿತರ್ ಅನ್ನು ಡ್ಯಾಶ್ ಕಾಣಿಸಿದ ನಂತರ ಆಚರಿಸುತ್ತಾರೆ. ಚಂದ್ರ. ಫಿಫ್ತ್ ಒನ್, ಶಿಕ್ಷಕರ ದಿನವನ್ನು ಡ್ಯಾಶ್ ಆಚರಿಸುತ್ತೇವೆ. ಸೆಪ್ಟೆಂಬರ್ 5. ಈ ಕೆಳಗಿನ ಖಾಲಿ ಅಂಕಣಗಳನ್ನು ತುಂಬಿರಿ. ರಾಷ್ಟ್ರೀಯ ಹಬ್ಬಗಳು, ಆಚರಿಸುವ ದಿನ, ಅದರ ಮಹತ್ವ. ಗಣರಾಜ್ಯದ ಹಬ್ಬ ಜನವರಿ 26, ಸಂವಿಧಾನ ರಚನೆ. ಸ್ವಾತಂತ್ರ್ಯ ಹಬ್ಬ ಆಗಸ್ಟ್ 15, ದೇಶಭಕ್ತಿ ಬೆಳೆಸುವುದು. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5, ಶಿಕ್ಷಕರನ್ನು ವಂದಿಸುವುದು. ಮಕ್ಕಳ ದಿನಾಚರಣೆ ನವೆಂಬರ್ 14, ಮಕ್ಕಳನ್ನು ಪ್ರೀತಿಸುವುದು. ಗಾಂಧಿ ಜಯಂತಿ ಅಕ್ಟೋಬರ್ 2, ಗಾಂಧೀಜಿಯ ಹುಟ್ಟುಹಬ್ಬ.
ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14. ಅಂಬೇಡ್ಕರರ ಸಾಧನೆಯನ್ನು ತಿಳಿಸುವುದು. ಭಾಷಾಭ್ಯಾಸ. ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ. ಫಸ್ಟ್ ಒನ್, ತಳಿರು ತೋರಣ. ಹಬ್ಬದಂದು ಮನೆಯಲ್ಲಿ ತಳಿರು ತೋರಣದಿಂದ ಸಿಂಗರಿಸುತ್ತಾರೆ. ಸೆಕೆಂಡ್ ಒನ್, ಸಂತೋಷ. ಕರ್ಣನಿಗೆ ತನ್ನ ತಾಯಿ ಕುಂತಿಯನ್ನು ಕಂಡು ಸಂತೋಷವಾಯಿತು. ಥರ್ಡ್ ಒನ್, ಸಿಂಗಾರ. ಸಿಂಗಾರಗೊಂಡ ದೇವರನ್ನು ನೋಡಲು 2 ಕಣ್ಣು ಸಾಲದು. ಫೋರ್ತ್ ಒನ್, ದುಂಬಾಲು. ಜಾತ್ರೆಯ ತೇರು ಎಳೆಯಲು ಜನರು ದುಂಬಾಲು ಬಿದ್ದರು. ಫಿಫ್ತ್ ಒನ್, ಖುಷಿಯೋ ಖುಷಿ. ಮಕ್ಕಳ ಆಟ ಪಾಠಗಳನ್ನು ಕಂಡು ಮನೆಯವರಿಗೆ ಖುಷಿಯೋ ಖುಷಿ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್, ಸಂತೋಷ ಅಸಂತೋಷ. ಸೆಕೆಂಡ್ ಒನ್, ಹಗಲು ಇರುಳು. ಥರ್ಡ್ ಒನ್, ಸೂರ್ಯಾಸ್ತ ಸೂರ್ಯೋದಯ. ಫೋರ್ತ್ ಒನ್, ಸ್ವಾತಂತ್ರ್ಯ ಪರತಂತ್ರ. ಈ ಕೆಳಗಿನ ವಾಕ್ಯಗಳಲ್ಲಿನ ಪದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ. ನೀವು ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳಾಗಿ ರಚಿಸಿರಿ. ಫಸ್ಟ್ ಒನ್, ದೀಪಗಳ ಊರಿನ ಅಂದು ಹಬ್ಬ ಮನೆಗಳಲ್ಲಿ ಮನೆ. ಆನ್ಸರ್, ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ. ಸೆಕೆಂಡ್ ಒನ್, ಹಗಲು ರಂಜಾನ್ ಮಾಡಿ ದೇವರಿಗೆ ಉಪವಾಸ ಸಲ್ಲಿಸುತ್ತಾರೆ ತಿಂಗಳಲ್ಲಿ ಪ್ರಾರ್ಥನೆ. ಆನ್ಸರ್, ರಂಜಾನ್ ತಿಂಗಳಲ್ಲಿ ದೇವರಿಗೆ ಹಗಲು ಉಪವಾಸ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಥರ್ಡ್ ಒನ್, ಮನೆಯನ್ನು ಕ್ರಿಸ್ಮಸ್ ಸಿಂಗರಿಸುತ್ತಾರೆ ಹಬ್ಬಕ್ಕೆ. ಆನ್ಸರ್, ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. ಫೋರ್ತ್ ಒನ್, ಕಟ್ಟುತ್ತಾರೆ ರಾಖಿಯನ್ನು ಅಣ್ಣ ಹುಡುಗಿಯರು ತಮ್ಮಂದಿರುಗಳಿಗೆ. ಆನ್ಸರ್, ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ 6, ಹಬ್ಬಗಳು. As I told you, if you want more lessons, check the playlist of my video. Thank you.